ಓಂ ಶಾಂತಿ. ಇಂದಿನ ಮುರಳಿ ದಿನಾಂಕ 9 ಜುಲೈ 2026. मुरली महावाक्यಗಳು मीठे बच्चे। वृक्षपति बाबा ने तुम बच्चों पर बृहस्पति की दशा बिठाई है। अभी तुम अविनाशी सुख की दुनिया में जा रहे हो। ಮಧುರ ಮಕ್ಕಳೇ, ವೃಕ್ಷಪತಿ ಬಾಬಾರವರು ತಾವೆಲ್ಲ ಮಕ್ಕಳ ಮೇಲೆ ಬೃಹಸ್ಪತಿಯ ದಶಾ ಉಳಿಸಿದ್ದಾರೆ. ಈಗ ತಾವು ಅವಿನಾಶಿ ಸುಖದ ಜಗತ್ತಿಗೆ ಹೊರಡುತ್ತಿದ್ದೀರಿ. ಬಾಬಾ ಹೇಳಿದರೆ, ವೃಕ್ಷಪತಿ ಬಾಬಾ ಯಾವ ವೃಕ್ಷ? ಕಲ್ಪ ವೃಕ್ಷ ಹಾಗೂ ಯಾವ ಎಲ್ಲ ಇಚ್ಛೆಗಳನ್ನ ಪೂರ್ಣ ಮಾಡುವಂತಹ, ಮಾನವನ ಮನಸ್ಸಿನ, ಮಾನವ ಜೀವನದ ಎಲ್ಲ ಅವಶ್ಯಕತೆಗಳನ್ನ, ಎಲ್ಲ ಭಾವನೆಗಳನ್ನ ಪೂರ್ಣ ಮಾಡುವಂತಹ ಮೂಲ ಬೀಜ, ಕೇಂದ್ರ ಬಿಂದು ಏನಿದ್ದಾರೆ ಅವರು ನಿರಾಕಾರ ಪರಮಾತ್ಮ. ಸ್ವಯಂ ವೃಕ್ಷಪತಿ ಪರಮಾತ್ಮ ಬೃಹಸ್ಪತಿಯೂ ಆಗಿದ್ದಾರೆ. ಬೃಹಸ್ಪತಿಯ ದಶೆಯನ್ನ ನಮ್ಮ ಮೇಲೆ ಕೂಡಿಸಿದ್ದಾರೆ. ಬೃಹಸ್ಪತಿಯ ದಶಾ ಅಂತ ಯಾವ್ದಕ್ಕೆ ಹೇಳಲಾಗ್ತದಂದ್ರೆ, ಲೌಕಿಕ ದೃಷ್ಟಿಯಲ್ಲಿ ಬೃಹಸ್ಪತಿ ಅಂತಂದ್ರೆ ಎಲ್ಲಾ ರೀತಿಯ ಸಮೃದ್ಧಿ, ಎಲ್ಲಾ ರೀತಿಯ ಸಕಲ ವೈಭವ, ಮನೆಯಲ್ಲಿ ಶಾಂತಿ, ನೆಮ್ಮದಿ, ಸಮೃದ್ಧಿ, ಇದಕ್ಕೆ ಬೃಹಸ್ಪತಿ ದಶಾ ಅಂತಾರೆ. ಆದ್ರೆ ಸಂಗಮ ಯುಗದಲ್ಲಿ ಪ್ಲಸ್ ಈ ಕಲಿಯುಗದ ದೃಶ್ಯದೊಳಗ ಬೃಹಸ್ಪತಿಯ ದಶಾ ಅಂತ ಯಾವ್ದಕ್ಕೆ ಹೇಳಲಾಗ್ತದಂದ್ರೆ, ರೋಲ್ನ ಮಾತಲ್ಲ, ಆತ್ಮನ ಮಾತು. ಯಾವ ಮನಸ್ಸು ಮನೆಯಿಂದ ಅಗಲಿ ಗ್ರಹಚಾರ ಹಿಡಿದಿದೆ ಮನಸ್ಸಿಗೆ, ಅಂದ್ರೆ ಈ ಮನಸ್ಸು ರಾವಣನ ಸಂಘದಲ್ಲಿ ಹೋಗಿ ಈ ರೀತಿ ನಂಬಿ ಕುತ್ಕೊಂಡಿದೆ, ನಾನಂದ್ರೆ ಮನುಷ್ಯ, ನಾನಂದ್ರೆ ಜೀವಿ, ನಾನಂದ್ರೆ ಸ್ತ್ರೀ ಪುರುಷ ಅನ್ನುವ ಭಾನದೊಳಗ. ನಾ ಸ್ತ್ರೀ ಇದೀನಂದ್ರ ನನ್ ಜೀವನ್ ಹೀಗಿರ್ಬೇಕು, ನಾನ್ ಸ್ತ್ರೀ ಇದೀನಿ, ನಾ ಇಷ್ಟು ಸುಂದರ ಇರ್ಬೇಕು, ನನ್ ಜೀವನ ವ್ಯವಸ್ಥಿತ ಇರ್ಬೇಕು, ನಾ ಸ್ತ್ರೀ ಇದೀನಿ, ನನ್ಗೆ ಪತಿ ಹೀಗಿರ್ಬೇಕು, ಮಕ್ಳು ಹೀಗಿರ್ಬೇಕು, ನಾನು ಅಕ್ಕೋರಿದ್ದೀನಿ, ಸೆಂಟರ್ ಹೀಗಿರ್ಬೇಕು, ವಿದ್ಯಾರ್ಥಿ ಹೀಗಿರ್ಬೇಕು, ನಾ ಪುರುಷ ಇದೀನಿ, ನನ್ ಜಾಬ್, ನನ್ ಜೀವನ್, ನನ್ ವ್ಯವಸ್ಥಾ ಹೀಗಿರ್ಬೇಕು ಅನ್ನುವಂಥದ್ದು ಏನು ವಿಚಾರ ಇದೆ, ಇಚ್ಛಾ ಇದೆ. ಆ ಇಚ್ಛೆಯಲ್ಲಿ ಮುಳುಗಿದೆ ಈ ಮನಸ್ಸು. ಆದ್ರೆ ಮನಸ್ಸಿನಲ್ಲಿ ಏನೆಲ್ಲ ಇಚ್ಛೆಗಳಿದಾವೆ ಇವೆಲ್ಲ ಸ್ಕ್ರಿಪ್ಟೆಡ್ ಇದೆ, ಡ್ರಾಮಾ ಅನುಸಾರ ನೋಂದಿವೆ. ನಾನು ಆತ್ಮ ಈ ಮನಸ್ಸಿನ ಕಥೆಯಿಂದ, ಮನಸ್ಸಿನ ಅಥವಾ ರೋಲ್ನ ಪೂರಾ ವೃತ್ತಾಂತದಿಂದ ನಾನು ಪರೇ ಶುದ್ಧ ಚೇತನ ಇದ್ದೀನಿ. ಆದ್ರೆ ಈ ಆತ್ಮನ ಮೂಲ ಸತ್ಯದಿಂದ ಅಗಲಿ ಹೋದಂತಹ ಮನಸ್ಸು ರಾವಣನ ಸಂಘದಲ್ಲಿ ತನ್ನನ್ನ ಮನುಷ್ಯ, ಸ್ಥೂಲ ಶರೀರಧಾರಿ ಅಂತ ತಿಳ್ಕೊಂಡು ಕೂತ್ಕೊಂಡಿದೆಯಲ್ಲ, ಇದೇ ಆ ರೋಲ್ನಲ್ಲಿ ಸಿಕ್ಕಾಕೊಂಡು, ರೋಲ್ನಲ್ಲಿ ಇರುವಂತಹ ದುಃಖ, ರೋಲಿಗೆ ಇರುವಂತಹ ಕಷ್ಟಗಳು ನನ್ನ ಕಷ್ಟ ಅಂತ ತಿಳ್ಕೊಂಡಿದೆಯಲ್ಲ, ಇದೇ ರಾಹು ದಶ, ಇದೇ ಶನಿ ದಶ. ಬೃಹಸ್ಪತಿ ದಶ ಅಂದ್ರೆ ಸತ್ಯವನ್ನ ಅರಿವು ಮಾಡಿಸುವಂತಹ ಸತ್ಯ ನಾಲೆಡ್ಜ್ ಸದ್ಗುರು ಪರಮಾತ್ಮ ಈ ಸಮಯದಲ್ಲಿ ನಮಗೆ ನೀಡ್ತಾ ಇದ್ದಾರಲ್ಲ, ಇದಕ್ಕನೇ ಬೃಹಸ್ಪತಿ ದಶಾ ಅಂತ ಹೇಳಲಾಗ್ತದೆ. ಏನೆಲ್ಲ ರೋಲ್ನಲ್ಲಿ ಕಷ್ಟಗಳು, ದುಃಖ, ಶಾಂತಿ ಇದೆ, ಇದು ನಾನಲ್ಲ, ಇದು ಕೇವಲ ನಾಟಕದ ದೃಶ್ಯ, ಇಮೇಜಸ್ ಮಾತ್ರ. ನಾನು ಅತ್ಯಂತ ಶಾಂತ ಪವಿತ್ರವಾದಂತಹ ಶುದ್ಧ ಚೇತನ ಇದೀನನ್ನುವಂತಹ ಸ್ಮೃತಿಯಲ್ಲಿ ಇರೋದು, ಆ ಸತ್ಯ ಜ್ಞಾನದ ಒಂದು ಬೆಳಕು, ಜಾಗೃತಿ ಏನ್ ಭಗವಂತ ಮಾಡಿದಾರೋ ಇದೇ ಬೃಹಸ್ಪತಿ ದಶ. ಈಗ ನಮ್ಮೆಲ್ಲರ ಮೇಲೆ ಸ್ವಯಂ ಪರಮಾತ್ಮ ವೃಕ್ಷಪತಿ ಬೃಹಸ್ಪತಿ ದಶೆಯನ್ನ ನಮ್ಮ ಮೇಲೆ ಕೂಡಿಸಿದಾರ. ತಂದ್ಮೇಲೆ ಈಗ ನೀವು ಅವಿನಾಶಿ ಸುಖ ಶಾಂತಿಯ ಜಗತ್ತಿನಲ್ಲಿ ಹೋಗ್ತಾ ಇದ್ದೀರಿ. ಅಂಡರ್ಲೈನ್. ಒಂದ್ ವೇಳೆ ರೋಲ್ ನ ವಿಷಯದಲ್ಲಿ ಬಂದ್ರೆ, ರೋಲ್ ಅವಿನಾಶಿ ಸುಖ ಶಾಂತಿ ಜಗತ್ತಿಗೆ ಹೋಗಕ್ ಸಾಧ್ಯ ಇಲ್ಲ. ರೋಲ್ ಒಂದು ಸ್ಥೂಲ ಇದೆ. ರೋಲ್ನ ಮನಸ್ಸೇನಿದೆ ಅದು ಕಲಿಯುಗದಿಂದ, ದುಃಖ ಅಶಾಂತಿಯ ಜಗತ್ತಿನಿಂದ ಮರಳಿ ವಾಪಸ್ ಅವಿನಾಶಿಯಾದ ಸುಖ ಶಾಂತಿಯ ಜಗತ್ತಿಗೆ ಬರ್ತಾ ಇದೆ. ಅವಿನಾಶಿ ಸುಖ ಯಾವುದು? ಆತ್ಮನ ಮೂಲ ಸುಖ ಅವಿನಾಶಿ ಸುಖ, ಅವಿನಾಶಿ ಸಂಪತ್ತು. ಈ ಅವಿನಾಶಿ ಸುಖದ ಜಗತ್ತಿಗೆ ಮನಸ್ಸು ರಿಟರ್ನ್ ಬರ್ತಾ ಇದೆ. ಈ ಮನಸ್ಸಿಗೆ ಬೃಹಸ್ಪತಿಯ ದಶೆ ಕುತ್ಕೊಂಡಿದೆ. ಮನಸ್ಸಿಗೆ ಈಗ ಅರಿವಾಗಿದೆ, ನಾ ದೇಹ ಅಲ್ಲ, ಮನುಷ್ಯ ಅಲ್ಲ, ನಾನು ನಿರಾಕಾರ ಚೈತನ್ಯ ಆತ್ಮ, ಅವಿನಾಶಿ ಇದೀನಿ ಅನ್ನುವಂತಹ ಅರಿವೇ ಬೃಹಸ್ಪತಿಯ ದಶೆ ಆಗಿದೆ. ಪ್ರಶ್ನೆ,
अविनाशी बृहस्पति की दशा किन बच्चों पर बैठती है, उनकी निशानी क्या होगी? ಅವಿನಾಶಿಯಾದ ಬೃಹಸ್ಪತಿ ದಶಾ ಯಾವ ಮಕ್ಕಳ ಮೇಲೆ ಕೂಡ್ತದೆ ಮತ್ತು ಅದರ ನಿಶಾನಿ ಏನಾಗಿದೆ? उत्तर, जो बच्चे जीते जी देह के सब संबंधों को त्याग अपने को आत्मा निश्चय करते हैं, ಯಾವ ಮಕ್ಕಳು ತಮ್ಮನ್ನ ಜೀವಂತವಿರುವಾಗಲೇ ದೇಹದ ಸಂಬಂಧಗಳನ್ನು ತ್ಯಾಗ ಮಾಡಿ ಆತ್ಮ ನಿಶ್ಚಯ ಮಾಡ್ಕೋತಾರೆ, ऐसे निश्चय आत्मिक बुद्धि वाले बच्चों पर बृहस्पति की दशा बढ़ती है. ಈ ರೀತಿ ಆತ್ಮ ನಿಶ್ಚಯ ಮಾಡಿಕೊಂಡಂತಹ ನಿಶ್ಚಯ ಬುದ್ಧಿ ಮಕ್ಕಳೊಳಗ ಈ ಬೃಹಸ್ಪತಿ ದಶಾ ಕುತ್ಕೊಳ್ಳಿಕ್ಕೆ ಸಾಧ್ಯವಿದೆ. उनके ही सुख का गायन है कि अतीन्द्रिय सुख गोप गोपियों से पूछो. ಅವರಿಗಾಗಿನೇ ಗಾಯನ ಇದೆ. ಅತೀಂದ್ರಿಯ ಸುಖದ ಅನುಭವ ಮಾಡ್ಬೇಕು ಅಂದ್ರೆ ಗೋಪ ಗೋಪಿಯರನ್ನ ಕೇಳ್ರಿ ಅಂತ. ಉನ್ಕಿ ಖುಷಿ ಕಭಿ ಭಿ ಗುಮ್ ನಹೀ ಹೋ ಸಕ್ತಿ. ಯಾರು ಅವಿನಾಶಿ ಸತ್ಯದಲ್ಲಿ ಸ್ಥಿತದಾರ, ಯಾರು ಈ ರೋಲ್ ಅನ್ನ, ಈ ದೇಹವನ್ನ ಇದನ್ನ ಜೀವಂತವಿರುವಾಗ್ಲೇನೆ ಸಾಯಿಸಿದ್ದಾರೆ. ಅಂದ್ರೆ ಅನೇಕ ಜನ ಹೇಳ್ತಾರ, ಸುಮ್ನೆ ಸಾಯ್ಬೇಕನ್ಸ್ಬಿಟ್ಟೈತೆ ನನಗೆ ಇದೆಲ್ಲ ಬೇಡ ಅಂತ. ಅರೆ ಸುಮ್ನೆ ಹೆಂಗೋ ನಿಮ್ ಜೀವನ ಅಂತೆ ಮಾಡ್ಕೋ ಬದಲಾಗಿ ಜೀವಂತ ಇರುವಾಗ್ಲೇನೆ ಈ ಜೀವನವನ್ನ ಅರ್ಪಿಸಿಬಿಡ್ರಿ. ಈ ಜೀವನವನ್ನ ಮಾನ್ಲೋ ಮರ್ ಚುಕಾ ಹೂಂ ಅಂದ್ರೆ ನಾ ಸತ್ತೀನಂತ ತಿಳ್ಕೊಂಬಿಡ್ರಿ. ಹೆಂಗ್ ಸತ್ತ ಮೇಲೆ ದೇಹದ ಸಂಬಂಧ, ಕೆಲಸ, ಕಾರ್ಯ ಅದೆಲ್ಲದಿಂದ ಡಿಟ್ಯಾಚ್ ಆಗ್ತೀವಿ, ಹಂಗೆ ಅಲೌಕಿಕ ಜೀವನದಲ್ಲಿ ಲೌಕಿಕ ಜೀವನದಿಂದ ಸತ್ತೀನಂತ ತಿಳ್ಕೊಂಡ್ಬಿಡ್ರಿ. ತಿಳ್ಕೊಂಡಾಗ ಏನಾಗ್ತದ, ಹಳೆಯ ಸ್ಮೃತಿಗಳು ಅಟ್ಯಾಕ್ ಮಾಡೋದಿಲ್ಲ. ಇದಕ್ ಬಾಬಾ ಹೇಳ್ತಾರೆ, ಜೀತೇಜಿ ಮರ್ನ, ಎಲ್ಲಾ ಸಂಬಂಧಗಳು ಅಸತ್ಯ ಅಂತ ತಿಳ್ಕೊಡ್ರಿ. ತಿಳ್ಕೊಂಡು ಎಲ್ಲಾ ಸಂಬಂಧದ ಒಳಗ ಮುಚ್ಚಿರುವಂತಹ ಒಂದು ನಿರಾಕಾರ ಸತ್ಯ ಆತ್ಮ ಇದೆಯಲ್ಲ, ಅಲ್ಲಿ ನಿಮ್ಮನ್ನ ನೀವು ಅವರ ಆತ್ಮ ಅಂತ ತಿಳ್ಕೊಂಡು ನಿಮ್ಮನ್ನು ಆತ್ಮ ಸ್ವರೂಪದಲ್ಲಿ ಸ್ಥಿತ ಆಗ್ರಿ. ಅವಾಗ ನಿಮ್ಮ ಮೇಲೆ ಬೃಹಸ್ಪತಿ ದಶಾ ಕೂಡ್ತದೆ. ಇಂತಹ ಒಂದು ಬೃಹಸ್ಪತಿ ದಶಾ ಯಾರ ಮೇಲೆ ಕೂಡ್ತದೋ ಅವರೇ ನಿಜವಾದ ಅತೀಂದ್ರಿಯ ಸುಖದ ಅನುಭವ ಮಾಡ್ತಾರೆ. ಅದಕ್ಕಾಗಿನೇ ಗಾಯನ ಇದೆ, ಗೋಪಿಯರಿಗೆ ಕೇಳ್ರಿ ಈ ಅಲೌಕಿಕ ಅತೀಂದ್ರಿಯ ಸುಖ ಅಂದ್ರೆ ಏನು ಅನ್ನೋದು. ಯಾಕಂದ್ರೆ ಅವ್ರ ಸುಖ ಎಂದಿಗೂ ಮರೆಯಾಗೋದಕ್ಕ ಸಾಧ್ಯವಿಲ್ಲ. ಯಾಕಂದ್ರೆ ಮರೆಯಾಗುವ ದೇಹಭಾನದಿಂದ ಪರೆಯಾಗಿ ಅವಿನಾಶಿ ಆತ್ಮ ಅಂತ ಅನುಭವ ಮಾಡ್ತಿದ್ದಾರೆ ತಂದ್ಮೇಲೆ ಅವ್ರ ಸುಖ ಎಂದಿಗೂ ದೂರ ಆಗೋದಕ್ಕ ಸಾಧ್ಯವಿಲ್ಲ. ಧಾರಣೆಗಾಗಿ ಮುಖ್ಯ ಸಾರ್, ಮೊದಲನೇದು, ಅಪ್ನಿ ಅವಸ್ಥಾ ಕಿ ಜಾಂಚ್ ಸ್ವಯಂ ಹಿ ಕರ್ನಿ ಹೇ. ತಮ್ಮ ಸ್ವಯಂ ಅವಸ್ಥಾ ಏನಿದೆ ಅಂತ ತಮ್ಮ ತಾವೇ ಚೆಕ್ ಮಾಡ್ಕೊಡ್ರಿ. ಒಂದು ಘಟನೆ ನೋಡಿದ್ರ, ಒಂದು ಮಾತು ಕೇಳಿದ್ರ, ಒಂದು ವಿಷಯ ತಿಳಿತು ಅಂತಂದ್ರೆ ನಾನು ವಿಚಾರದ ಭಾವನೆಯೊಳಗ ಮುಳುಗ್ತೀನೋ ಅಥವಾ ವಿಚಾರಗಳನ್ನ ಭಾವನೆಗಳನ್ನ ಸಾಕ್ಷಿಯಾಗಿ ನೋಡ್ತೀನೋ, ಈ ರೀತಿ ತಮ್ಮ ಅವಸ್ಥಾ ಯಾವ ಲೆವೆಲ್ ಅಲ್ಲಿ ಇದೆ ನಿಮಗ್ ನೀವೇ ಚೆಕ್ ಮಾಡ್ಕೊಡ್ರಿ. अपने कल्याण के लिए ಡೈಲಿ ಡೈರಿ ರಖನಿ ಹೇ. ತಮ್ದು ಕಲ್ಯಾಣ ಮಾಡ್ಕೋಬೇಕು ಅಂತಂದ್ರೆ ಡೈಲಿ ಡೈರಿ ಇಡ್ರಿ, ಅದರಲ್ಲಿ ನೆನಪಿನ ಚಾರ್ಟ್ ಅವಶ್ಯ ನೋಟ್ ಮಾಡ್ರಿ. ಸೆಕೆಂಡ್ ಪಾಯಿಂಟ್, ಬೇಹದ್ ಕೆ ಬಾಬಾ ಸೆ ಸಚ್ಚಾ ವ್ಯಾಪಾರ ಕರ್ನಾ ಹೇ. ಬೇಹದ್ದಿನ ತಂದೆಯ ಜೊತೆಗೆ ಸತ್ಯ ವ್ಯಾಪಾರ ಮಾಡ್ರಿ. ವ್ಯಾಪಾರ ಅಂದ್ರೆ ಕೊಡು ತಗೊಳ್ಳೋದು. ಕೊಡ್ಬೇಕೇನಾಗಿದೆ, ಭಗವಂತನಿಗೇನೂ ಜರುರತ್ತಿಲ್ಲ. ಆದ್ರೆ ಏನ್ ಕೊಡ್ಬೇಕಾಗಿದೆ ಅಂದ್ರೆ ಯಾವುದು ಭಗವಂತನಿಂದ ಪಡೆದಿದ್ದೆ, ವಿಶ್ವದ ಡೈರೆಕ್ಟರ್, ವಿಶ್ವ ನಾಟಕದ ಡೈರೆಕ್ಟರ್ ಪರಮಾತ್ಮನಿಂದ ಅದನ್ನು ವಾಪಸ್ ಕೊಡೋದು. ಅದು ಭಲೇ ಮೋಡ್ಕ ಆಗಿದೆ, ಭಲೇ ಕೆಟ್ಟ ಹೋಗಿದೆ, ಭಲೇ ಮನಸ್ಸಿಗೆ ಚಲೋ ಅನಿಸ್ತಾ ಇದೆ, ಸಂಬಂಧ, ಸುಖ, ಸಂಪತ್ತು, ಇದನ್ನ ಕೊಟ್ಟು ಅವಿನಾಶಿಯಾಗಿರುವಂತಹ ಸತ್ಯ ಜ್ಞಾನ ಪ್ರಾಪ್ತಿ ಮಾಡ್ಕೊಳ್ಳೋದೇ ಸತ್ಯ ವ್ಯಾಪಾರ ಪರಮಾತ್ಮನಿಂದ ಪ್ರಾಪ್ತ ಮಾಡ್ಕೊಡ್ರಿ. ತಮ್ಮ ತನು ಮನ ಧನ अपना तन मन धन बाबा को हवाले कर 21 जन्मों के लिए ರಿಟರ್ನ್ ಲೇನಾ ಹೇ. ತಮ್ಮ ತನು ಮನ ಧನವನ್ನ ತಂದೆಗೆ ಅರ್ಪಣೆ ಮಾಡಿ 21 ಜನ್ಮದ ರಿಟರ್ನ್ ಆಸ್ತಿಯನ್ನ ಪಡೀರಿ. ನಿಶ್ಚಯ ಬುದ್ಧಿವನ್ನ ಅಪನಾ ಕಲ್ಯಾಣ ಕರ್ನಾ ಹೇ. ನಿಶ್ಚಯ ಬುದ್ಧಿಯವರಾಗಿ ತಮ್ಮ ಕಲ್ಯಾಣ ಮಾಡ್ಕೊಡ್ರಿ. वरदान, खुशी के साथ शक्ति को धारण कर विघ्नों को पार करने वाले विघ्न जीत भव. ಖುಷಿಯ ಜೊತೆಗೆ ಶಕ್ತಿಗಳ ಧಾರಣೆ ಮಾಡಿಕೊಂಡು ವಿಘ್ನಗಳ ಮೇಲೆ ವಿಜಯಿಯಾಗುವಂತಹ ವಿಘ್ನಜೀತರು ಆಗ್ರಿ. जो बच्चे जमा करना जानते हैं वह शक्तिशाली बनते हैं. ಯಾವ ಮಕ್ಕಳು ಜಮಾ ಮಾಡ್ಕೊಳ್ಳೋದನ್ನ ಕಲ್ತಿದ್ದಾರೆ ಅವರು ಶಕ್ತಿಶಾಲಿ ಆಗ್ತಾರೆ. यदि अभी अभी कमाया, अभी अभी
भांटा। ಸ್ವಯಂ ಮೇ ಸಮಾಯ ನಹಿ ತೋ ಶಕ್ತಿ ನಹಿ रहती. ಕೇವಲ ಜ್ಞಾನ ಸ್ವಲ್ಪ ತಿಳ್ಕೊಂಡ್ವಿ ಕೇಳಿದ್ವಿ ಅಥವಾ ಇನ್ನೊಬ್ರಿಗೆ ಹೇಳ್ಬಿಟ್ವಿ ಅಥವಾ ಇನ್ನೊಬ್ರಿಗೆ ಕೊಟ್ಬಿಟ್ವಿ ಅಂತಂದ್ರ ಸ್ವಯಂ ನಮ್ಮಲ್ಲಿ ಸಮಾವೇಶ ಮಾಡ್ಕೊಂಡಿಲ್ಲತ್ತಂದ್ರ ಶಕ್ತಿ ಬರೋದಿಲ್ಲ. सिर्फ बांटने वाला दान करने की खुशी रहती है. ನಾನು ಕೋರ್ಸ್ ಕೊಟ್ಟೆ, ನಾನು ಕ್ಲಾಸ್ ಮಾಡಿದೆ, ನಾನು ಚಿತ್ರವನ್ನ ಹೇಳಿದೆ, ಜನರಿಗೆ ತಿಳಿಸಿದೆ ಅನ್ನುವಂಥ ಖುಷಿ ಮಾತ್ರ ಇರ್ತದ. ನೀವು ಜ್ಞಾನ ತಿಳ್ಕೊಂಡಿರಿ, ಇನ್ನೊಬ್ರಿಗೆ ಕೊಡ್ತಾ ಇದ್ದೀರಿ, ನಿಮ್ಮೊಳಗೆ ಎಷ್ಟು ಸಮಾವೇಶ ಮಾಡ್ಕೊಂಡಿರಿ ಅಂತಾರ ಬಾಬಾ. ಸಹಜ ಖುಷಿಗೆ ಸಾಥ್ ಶಕ್ತಿ ಹೋ. ಖುಷಿಯ ಜೊತೆಗೆ ಶಕ್ತಿ ಇದ್ದಾಗ ಮಾತ್ರ ಸಹಜವಾಗಿ ವಿಘ್ನಗಳನ್ನ ಪಾರ್ ಮಾಡೋದಕ್ಕ, ವಿಘ್ನಜೀತರಾಗೋದಕ್ಕ ಸಾಧ್ಯವಿದೆ. फिर कोई भी विघ्न लगन को डिस्टर्ब नहीं करेंगे. ಒಂದ್ ವೇಳೆ ಜ್ಞಾನವನ್ನ ಸ್ವಯಂನಲ್ಲಿ ಸಮಾವೇಶ ಮಾಡ್ಕೊಂಡ್ರೆ ಜ್ಞಾನ ಶಕ್ತಿಯಾಗಿ ಅದು ವಿಘ್ನಜೀತ್ ಆಗ್ಲಿಕ್ಕೆ ಹೆಲ್ಪ್ ಮಾಡ್ತದ. ಆಗ ಯಾವುದೇ ವಿಘ್ನ ನಿಮ್ಮ ಲಗನ್ ಅನ್ನ ಡಿಸ್ಟರ್ಬ್ ಮಾಡಕ್ ಸಾಧ್ಯ ಇಲ್ಲ. इसलिए जैसे चेहरे से खुशी की झलक दिखाई देती है, ऐसे शक्ति की झलक भी दिखाई दे. ಹೇಗೆ ಮುಖದೊಳಗೆ ಖುಷಿ ಕಾಣಿಸ್ತದೋ ಹಂಗೆ ಶಕ್ತಿಯ ಹೊಳಪು ನಿಮ್ಮ ಮೂಲಕ ಕಾಣಬೇಕಂತಾರೆ ಬಾಬಾ. ಸ್ಲೋಗನ್, ಪರಿಸ್ಥಿತಿयों में घबराने के बजाय उन्हें शिक्षक समझकर पाठ सीख लो. ಅಂಡರ್ಲೈನ್. ಬಹಳ 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 ಸುಂದರವಾದ ಮಹಾವಾಕ್ಯ. ಪರಿಸ್ಥಿತಿ, ಪ್ರಾಬ್ಲಮ್ಸ್, ಸಮಸ್ಯೆಗಳು, ವಿಘ್ನಗಳು ಏನ್ ಬರ್ತಾ ಇದ್ದಾವ, ವಿಘ್ನ ಬರ್ತಾ ಇದ್ದಾವಂತಾನೆ ತಿಳ್ಕೊತೀವಿ ಇವತ್ತಿನವರೆಗೂ. ಹೇಗೆ ಲೌಕಿಕನಲ್ಲಿ ರಾವಣ ಫೀಡ್ ಮಾಡಿಬಿಟ್ಟಾನ. ಸಮಸ್ಯೆ ಅಂತಂದ್ರೆ ಏನೋ ಅದ, ಹಿಂದೇನೋ ಲೆಕ್ಕದ. ಸಮಸ್ಯೆ ಬರ್ತದಂದ್ರೆ ಏನೋ ನಂದು ಗ್ರಹಚಾರ ಅದ, ಏನೋ ನಮ್ದು ಕರ್ಮದ ಅಂತ ಅನ್ನುವಂಥದ್ದು ಏನ್ ಕುತ್ಕೊಂಡ್ಬಿಟ್ಟಿದೆ. ಹಾಗಿಲ್ಲ. ಬಾಬಾ ಹೇಳ್ತಾರ ಸಮಸ್ಯೆಗಳು ಬರ್ತಾವ. ಎದಕ್ ಬರ್ತಾವತ್ತಂದ್ರೆ ನಿನಗೆ ಬಾಬಾ ಹೇಳ್ತಾರ ಟೀಚರ್ ಶಿಕ್ಷಣ ಕೊಡೋದಕ್ಕ, ಪಾಠ ಕಲಿಸೋದಕ್ಕ. ಇದು ಅಸತ್ಯದ, ಇಲ್ಲಿ ಭಯಭೀತ ಆಗುವ ಅವಶ್ಯಕತೆ ಇಲ್ಲ, ನೀ ಗಾಬರಿ ಆಗುವ ಅವಶ್ಯಕತೆ ಇಲ್ಲ. ನೀ ಸತ್ಯ ಅಂತ ತಿಳ್ಕೊಂಡು ಸೋಲೊಪ್ಪಬೇಡ. ನೀ ಆತ್ಮ ವಿನಾಶಿ ಇದೆ, ನಿನಗೇನೂ ಆಗುದಿಲ್ಲ ಅಂತ ತಿಳಿಸ್ಲಿಕ್ಕೆ ಬಂದಿದಾವ್. ಅಂದ್ಮೇಲೆ ಪರಿಸ್ಥಿತಿಯಲ್ಲಿ ಗಾಬರಿ ಆಗೋ ಬದಲಾಗಿ ಅವುಗಳನ್ನ ಶಿಕ್ಷಕ ಅಂತ ತಿಳ್ಕೊಂಡು ಅದರಿಂದ ಪಾಠವನ್ನ ಕಲೀರಿ. ವ್ಯಕ್ತಿಶಾಲೆ ಜ್ವಾಲಾ ಸ್ವರೂಪದ ಸ್ಥಿತಿಯಲ್ಲಿ ಸ್ಥಿತರಾಗಿ ಶಕ್ತಿಶಾಲಿ ನೆನಪಿನ ಅನುಭವ ಮಾಡ್ರಿ. लास्ट सो फास्ट पुरुषार्थ ज्वाला रूप का ही रहा हुआ है. अंडरलाइन. ಲಾಸ್ಟ್ ಸೋ ಫಾಸ್ಟ್. ಎಷ್ಟು ಪುರುಷಾರ್ಥ ಮಾಡೋದ್ರಲ್ಲಿ ನಾವು ಲೇಟ್ ಇದ್ದೀವಿ. ಅವಸ್ಥಾ ಇನ್ನೂ ಮುಟ್ಟಿಲ್ಲತ್ತಂದ್ರ ಫಾಸ್ಟ್ ಹೋಗ್ಬೇಕಂದ್ರೆ ಏನ್ ಮಾಡ್ಬೇಕು? ಲಾಸ್ಟ್ ಈ ಜ್ವಾಲಾ ರೂಪದ ಯೋಗ ಮಾಡ್ಬೇಕು. ಹೇಗೆ ನಾವು ಬಹಳ ಹಿಂದಿದ್ದೀವಿ, ಆದ್ರೆ ಸಮಯದೊಳಗೆ ಮುಟ್ಟಬೇಕು ಅಂತಂದ್ರೆ ಹೆಂಗೆ ಗಾಡಿಯ ಸ್ಪೀಡ್ ಹೆಚ್ಚಿಸ್ತೀವಿ, ಹಂಗೆ ಜ್ವಾಲಾ ರೂಪದ ಯೋಗದಿಂದ ಮಾತ್ರ ನಾವು ಬಹಳ ಫಾಸ್ಟ್ ಆಗಿ मूल अवस्था तलुपलिಕ್ಕೆ साध्य ಇದೆ. पांडवों के कारण यादव रुके हुए हैं. अंडरलाइन. सुंदर महावाक्य. ಪಾಂಡವರ ಕಾರಣದಿಂದ ಯಾದವರು ನಿಂತ್ಕೊಂಡಿದ್ದಾರ. ಪಾಂಡವೋं की श्रेष्ठ शान, ಪಾಂಡವರ ಶ್ರೇಷ್ಠ ಶಾನ್, रूहानी शान स्थिति यादवरನ್ನ परेशान, यादवों की परेशानी वाली परिस्थिति को समाप्त करेगी. तो अपनी शान से परेशान आत्माओं को तಮ್ಮ ಶಾನ್, ತಮ್ಮ ಘನತೆ, ತಮ್ಮ ಪ್ರತಿಷ್ಠೆ, ತಮ್ಮ ಆತ್ಮಸ್ಮೃತಿಯಿಂದ ಅನೇಕ ಆತ್ಮರಿಗೆ ಪರೇಶಾನ್ ಇರುವಂತಹ ಆತ್ಮರಿಗೆ ಶಾಂತಿ, ಆರಾಮ್, ನೆಮ್ಮದಿಯನ್ನ ಕೊಡುವಂತಹ ವರದಾನ ಕೊಡ್ರಿ. ಜ್ವಾಲಾ ಸ್ವರೂಪ್ ಅರ್ಥಾತ್ ಲೈಟ್ ಹೌಸ್, ಮೈಟ್ ಹೌಸ್ ಸ್ಥಿತಿಯನ್ನ ತಿಳ್ಕೊಂಡು ಅದರ ಒಂದು ಸ್ಥಿತಿಯಲ್ಲಿ ಸ್ಥಿತಾಗುವಂತಹ ಪುರುಷಾರ್ಥ ಮಾಡ್ರಿ. ಓಂ ಶಾಂತಿ. ಇಂದಿನ ಮುರಳಿಯ ಮಹಾವಾಕ್ಯಗಳ ಅನುಭವ ಮಾಡೋಣ. ನಾನು ನಿರಾಕಾರ ಆತ್ಮ. ನನ್ನ ನಿರಾಕಾರಿ ಮೂಲ ಸ್ಮೃತಿಯಲ್ಲಿ ಸ್ಥಿತವಾಗಿ ಈ ಸೃಷ್ಟಿಯ ವೃಕ್ಷಪತಿ ನಿರಾಕಾರ ಪಿತಾ ಪರಮಾತ್ಮನ ಸಂಘದಲ್ಲಿ ಉಪಸ್ಥಿತವಾಗಿರುವೆ. ಬಾಬಾ ಪಿತಾ ಈ ಸೃಷ್ಟಿ ನಾಟಕದ ಮೂಲ ಸೋರ್ಸ್ ಆಗಿದ್ದಾರೆ. ಅಜ್ಞಾನ ಕಾಲದಲ್ಲಿ ನಾನು ನನ್ನನ್ನು ಮನುಷ್ಯನೆಂದು ತಿಳಿದು ಮನುಷ್ಯ ಜೀವನದೊಳಗ, ಮನುಷ್ಯ ಕ್ಯಾರೆಕ್ಟರ್ ಒಳಗ ಯಾವ
ಚಿಂತೆ, ದುಃಖ, ಅಶಾಂತಿ ಇತ್ತೋ ಅದನ್ನ ನಾನೇ ಎಂದು ತಿಳಿದು, ದುಃಖವನ್ನ ನನ್ನ ದುಃಖವೆಂದು ತಿಳಿದು, ಸ್ವಯಂ ನಾನು ನನ್ನ ಸತ್ಯದಿಂದ ದೂರ, ದುಃಖಿ, ಅಶಾಂತಿ ಅನುಭವ ಮಾಡುತ್ತಿದ್ದೆ. ವೃಕ್ಷಪತಿ ಪರಮಾತ್ಮನ ಬೃಹಸ್ಪತಿಯ ದಶಾ ನನ್ನ ಮೇಲೆ ಕುಳಿತ ಮೇಲೆ ನನಗೀಗ ಅರಿವಾಗಿದೆ, ನಾನು ದೇಹವಲ್ಲ, ನಾನು ಅವಿನಾಶಿ ಆತ್ಮನಾಗಿದ್ದೇನೆ. ಎಲ್ಲ ರೋಗಗಳು, ಚಿಂತೆಗಳು, ಕಷ್ಟಗಳು ಮನುಷ್ಯ ಜೀವನಕ್ಕಿವೆ. ಮನುಷ್ಯ ಜೀವನ ಈ ನಾಟಕದ ಒಂದು ಪಾತ್ರ ಮಾತ್ರ. ನಾನು ಪಾತ್ರಕ್ಕೆ ಜೀವ ತುಂಬುವಂತಹ ಶಕ್ತಿ ಆತ್ಮನಾಗಿದ್ದೇನೆ. ಪಾತ್ರದಿಂದ ಪರೆ ಅವಿನಾಶಿ ಆತ್ಮ. ಪಾತ್ರವು ವಿನಾಶವಾಗುವಂಥದ್ದು. ಈಗ ಸಾಕ್ಷಾತ್ ಭಗವಂತ ಬೃಹಸ್ಪತಿಯ ದಶಾ ನನ್ನ ಮೇಲೆ ಕೂಡಿಸಿದ್ದಾರೆ. ಹೀಗಾಗಿ ಅವಿನಾಶಿ ಸುಖದ ಜಗತ್ತಿನಲ್ಲಿ ನಾನು ಅತೀಂದ್ರಿಯ ಸುಖದ ಅನುಭವದಲ್ಲಿ ಸ್ಥಿತವಾಗಿದ್ದೇನೆ. ಈ ನನ್ನ ಸುಖವನ್ನ ಈ ಜಗತ್ತಿನ ಯಾವ ಮನುಷ್ಯ, ಶಕ್ತಿ, ಮಷೀನ್ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಆ ಪರಮ ಸುಖ, ಪರಮ ಆನಂದದಲ್ಲಿ ಮನಸ್ಸು ಪೂರ್ಣ ಲೀನವಾಗುತ್ತಿದೆ. ಓಂ ಶಾಂತಿ, ಓಂ ಶಾಂತಿ.